ಹಲೋ ಫ್ರೆಂಡ್ಸ್, ಇದು 7 ಸುತ್ತಿನ ದುಂಡು ಮಲ್ಲಿಗೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಮೊಗ್ಗು ಅರಳಿದಾಗ ಒಂದು ಪುಟಾಣಿ ಗುಲಾಬಿ ಹೂ ಥರ ಕಾಣುತ್ತೆ. ಮೊಗ್ಗುಗಳ ಗಾತ್ರನೇ ತುಂಬ ದೊಡ್ಡದಾಗಿರುತ್ತೆ. ಗಾತ್ರದಲ್ಲಿ ಇದು ಕಾಂಡ, ಬೇರು ಇವೆಲ್ಲ ಸಹ ಸಾಮಾನ್ಯ ಮಲ್ಲಿಗೆ ಹೂಕ್ಕಿಂತಲೂ ಜಾಸ್ತಿ ದೊಡ್ಡದಾಗಿರುತ್ತೆ. ನೋಡಿ, ಇದು ಮೊಗ್ಗು ಯಾವ ರೀತಿ ಇದೆ ಅನ್ನೋದನ್ನು, ಇದು ಅರಳಿದಾಗ ಒಂದು ಚಿಕ್ಕ ಗುಲಾಬಿ ಥರ ಕಾಣುತ್ತೆ. ಘಮ ಘಮ ಅಂತ ಇರುತ್ತೆ. ಇದು ಮಲ್ಲಿಗೆ ಹೂವು ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕಿದೆ. ಆದರೆ ಇದಕ್ಕೆ ಬೇಗ ಹುಳುಗಳು ಹತ್ಕೊಳುತ್ತೆ. ಅದು ಮಧ್ಯದಲ್ಲಿ ಸುರುಳಿ ಎಲ್ಲ ಸುಟ್ಟೋಗುತ್ತೆ. ಹಾಗಾಗಿ ಎಲ್ಲ ಹೂವಿನ ಥರ ಇದರದ್ದು ಇಳುವರಿ ಅಷ್ಟು ಇರೋದಿಲ್ಲ. ಒಂದು 4 ಮೊಗ್ಗಾದರೆ ಅದು 2 ಮೊಗ್ಗು ಏನೋ ಒಂಥರ ಮುದುಡ್ಕೊಂಡು ಹೋಗಿರುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಇದಕ್ಕೆ ಜಾಸ್ತಿ ಮೊಗ್ಗುಗಳು ಬಿಡ್ತಾ ಇಲ್ಲ. ಆದರೆ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಈ ಹೂಗಳು ಬಿಟ್ಟಿರೋದು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಇಲ್ಲಿ ಮಳೆಗಾಲದಲ್ಲಿ ಬರೋಂಥ ಹುಳುಗಳು, ಬಸವನ ಹುಳು ಜಾಸ್ತಿ ಬರುತ್ತೆ. ಬಸವನ ಹುಳು ಮಣ್ಣಿಗೆ ಬಂದು ಕೂತ್ರೆ ಈ ಎಲೆಗಳೆಲ್ಲ ಈ ರೀತಿ ಆಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಇದಕ್ಕೆ ಒಬ್ಬರು ಸಜೆಷನ್ ಕೊಟ್ಟಿದ್ದಾರೆ, ಬಸವನ ಹುಳುಗಳೆಲ್ಲ ಬರಬಾರ್ದು ಅಂದರೆ ಸ್ವಲ್ಪ ಅರಿಶಿನ ಹಾಕಿ ಅಂತ ಹೇಳಿದ್ದಾರೆ. ಅರಿಶಿನ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಅಂತ ಹೇಳಿದ್ದಾರೆ. ಇವಾಗ ಮಾಡಬೇಕು, ಆ ರೀತಿಯೇ ಮಾಡ್ತೀನಿ. ಮಳೆಗಾಲದಲ್ಲಿ ಹೂವು ಇಲ್ಲಿ ನೋಡಿ ಹೇಗೆ ತಿಂದಿದೆ ಅನ್ನೋದು. ಈ ರೀತಿ ಎಲೆಗಳನ್ನೆಲ್ಲ ಹಿಂಭಾಗದಿಂದ ಕುತ್ಕೊಂಡು ತಿನ್ನುತ್ತೆ. ಈ ಎಲೆಯನ್ನು ಕಿತ್ತಿ ನಾವು ಹುಳುಗಳನ್ನು ಸಹ ಇದರಲ್ಲಿ ಕಾಣ್ಬೋದು. ಮಲ್ಲಿಗೆ ಗಿಡಕ್ಕೆ ಬರೋ ರೋಗದಲ್ಲಿ ಇದೊಂದಾಗಿರುತ್ತೆ. ಈ ರೀತಿ ಹುಳುಗಳು ತಿಂದಿದ ತಕ್ಷಣ ಗಿಡಗಳಲ್ಲಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ರೀತಿ ಅರಿಶಿನ ಎಲೆಗಳು ಕಾಣುತ್ತೆ. ಇವುಗಳನ್ನೆಲ್ಲ ಕಿತ್ತಿ ದೂರ ಬಿಸಾಕ್ತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಲ್ಲ ಎಲೆಗಳ ಹಿಂದೆ ಮೊಟ್ಟೆಗಳು ಇರೋದು ನೋಡ್ಬೋದು. ಟೆರಾಸ್ ಗಾರ್ಡನಿಂಗ್ ಮಾಡಬೇಕು ಅನ್ನೋ ಖುಷಿಯಲ್ಲಿ ಇರ್ತೀವಿ. ಆದರೆ ಹೊರಗಡೆಯಿಂದ ಬರುವಂಥ ಈ ಹುಳುಗಳ ಕಾಟದಿಂದ ಗಿಡಗಳನ್ನು ಅಷ್ಟೇ ರೀತಿ ಸಂರಕ್ಷಣೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸರಿಯಾದ ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ ಗಿಡದ ಗ್ರೋತು ಚೆನ್ನಾಗಾಗತ್ತೆ. ಬಟ್ ಯಾವಾಗಲೂ ಈ ಗಿಡ ತೊಗೊಂಡು ಬಂದು 4 ವರ್ಷ ಆಯಿತು. ತಮಿಳ್ನಾಡಿಂದ ಬರುವಾಗ ಒಂದು ನರ್ಸರಿಯಲ್ಲಿ ತೊಗೊಂಡು ಬಂದಿದ್ದು ಇದನ್ನು. ಆವಾಗಿಂದನೂ ಈ ಗಿಡದ ಬೆಳವಣಿಗೆ ಅಷ್ಟಕ್ಕಷ್ಟೇ. ಎಷ್ಟೇ ಗೊಬ್ಬರ ಕೊಡಲಿ, ನೀರು ಕೊಡಲಿ, ಔಷಧಿಗಳನ್ನು ಮಾಡಿದ್ರೂ ಇದ್ರ ಬೆಳವಣಿಗೆ ತುಂಬ ನಿಧಾನ ಇದೆ. ಮಣ್ಣಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋ ಅಥವಾ ಯಾವ ಕಾರಣಕ್ಕೋ ಗೊತ್ತಿಲ್ಲ, ಬೇಗ ಹುಳುಗಳಿಗೆ ಅಟ್ಯಾಕ್ ಆಗೋದು ಇದೇ ಗಿಡಕ್ಕೆ ಬೇಗ ಹುಳುಗಳು ತಾಳೋದು. ಹಾಗಾಗಿ ಎಲ್ಲ ಗಿಡಗಳಿಂದ ಇದನ್ನು ಸ್ವಲ್ಪ ದೂರದಲ್ಲಿ ಇಟ್ಟಿರ್ತೀನಿ. ಇಂಥ ಗಿಡಗಳನ್ನು ಸಾಕುವಾಗ ತುಂಬ ಮುನ್ನೆಚ್ಚರಿಕೆ ವಹಿಸ್ಕೊಬೇಕು. ಯಾಕಂದರೆ ಈ ಗಿಡದಿಂದ ಬರೋ ಹುಳ ಬೇರೆ ಗಿಡಗಳಿಗೂ ಹಬ್ಬೋ ಚಾನ್ಸಸ್ ಇರುತ್ತೆ. ಏನು, ಗಿಡಗಳಿಗೆ ಬೇಗ ಹಚ್ಕೊಂಡಿರುತ್ತೆ ಹುಳುಗಳು. ನೋಡಿ ತೆಗಿತಾ ಇರಬೇಕು. ಮಣ್ಣು ಕೂಡ ಸಡಿಲವಾಗೇ ಇದೆ. ಕೊಕೊಪೀಟ್ ಇರೋದ್ರಿಂದ ಆ ರೀತಿಯಲ್ಲಿ ಗಟ್ಟಿ ಆಗೋದಿಲ್ಲ. ಇದನ್ನು ರೀಪಾಟಿಂಗ್ ಮಾಡಿದ್ದೆ ಲಾಸ್ಟ್ ಅಕ್ಟೋಬರಲ್ಲಿ. ಈಗ ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ. ಸೋರಿ ನೀರು ಹಾಕುವಾಗ ಎಲ್ಲ ಮಣ್ಣೆಲ್ಲ ಹೋಗಿದೆ. ಇದಕ್ಕೆ ಮತ್ತೆ ಮಣ್ಣನ್ನು ಹಾಕಬೇಕು. ಕೆಂಪು ಮಣ್ಣು ತರಿಸಿ ಹಾಕಬೇಕು. ಹಾಕಿದರೆ ಮತ್ತೆ ಇದರದ್ದು ಗ್ರೋತ್ ಚೆನ್ನಾಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.
ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಎನ್ಕರೇಜ್ ಕೊಡುತ್ತೆ. ಮುಂದೆ ನಾನು ಆಯುರ್ವೇದಿಕಕ್ಕೆ ಸಂಬಂಧಪಟ್ಟಿದ್ದ ಗಿಡಗಳ ಬಗ್ಗೆ ನಿಮಗೆ ಮಾಹಿತಿನ ಹಂಚ್ಕೊಳ್ತೀನಿ. ಸುಮಾರು ವಿಡಿಯೋಸ್ಗಳಲ್ಲಿ ಸುಮಾರು ಜನ ಆಯುರ್ವೇದಿಕದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ನಾನು ಮೆಡಿಸನ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ತಿಳಿಸ್ತೀನಿ. ಅದು ಯಾವ ರೀತಿ ನಮ್ಮ ದೇಹಕ್ಕೆ ಮತ್ತು ನಮ್ಮ ಅಡುಗೆಗೆ ಬಳಸಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ನಾನು ನಿಮಗೆ ಕೆಲವೊಂದು ಸಲ ಫೀಲ್ಡಿಗೆ ಹೋಗಿಬಿಟ್ಟು ವಿಡಿಯೋಸ್ಗಳನ್ನು ಮಾಡಿಬಿಟ್ಟು ಹಾಕ್ತೀನಿ. ಕೆಲವೊಬ್ಬರು ಆಯುರ್ವೇದಿಕ ಬೆಳೆಗಳನ್ನೇ ಬೆಳೀತಾ ಇದ್ದಾರೆ. ಅಂಥರ ವಿಡಿಯೋಗಳನ್ನು ಕೂಡ ನಾನು ವಿಸಿಟಿಂಗಲ್ಲಿ ಹೋದಾಗ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ವ್ಯೂಸ್ಗಳು ಬರ್ತಾಯಿದೆ. ನಾನು ಒಂದು ಸಣ್ಣ ಯೂಟ್ಯೂಬರ್ ಆಗಿದ್ದು ರೀಸೆಂಟಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ಒಂದು ಸಲ ಮಾಡಿದೆ, ಬಟ್ ಏನೋ ಒಂದು ಪ್ರಾಬ್ಲಮಿಂದ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.